ಹಲೋ KCT ಆ್ಯಂಡ್ ನೀಟ್ ವಿದ್ಯಾರ್ಥಿಗಳೇ. ಸೊ ನಿಮಗೆ ಬಹುತೇಕ ಅಂದರೆ ಭಾಳಷ್ಟು ಅಪ್ಡೇಟ್ಸ್ಗಳು ಇವತ್ತು ಆಗಸ್ಟ್ 2ನೇ ತಾರೀಕಿದ್ದಾವೆ. ಸೊ ಅವನ್ನೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಒಂದೊಂದಾಗಿ ಮಾತಾಡ್ತಾ ಹೋಗ್ಬಿಡ್ತೀನಿ, ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಸರಿ, ಮೊದಲು ಒಂದು ಲೈಕ್ ಮಾಡ್ಕೋರಿ, ಯಾಕಂದರೆ ಭಾಳಷ್ಟು ರೀಚ್ ಆಗಲ್ಲ ಅಂತ ಉದ್ದೇಶ ಅಷ್ಟೇ. ಸರಿ, ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ. ಇವಾಗ ಏನಂತಂದರೆ, ಮೊದಲದಾಗಿ ನಿನ್ನೆಲ್ಲನೂ ಕೂಡ ಡೈರೆಕ್ಟ್ರು ಕೂಡ ಕೂತು ಮಾತಾಡಿದ್ದಾರೆ. ವೆಬ್ಸೈಟಲ್ಲೂ ಕೂಡ ಬ್ರೋಚರ್ ಬಿಟ್ಟಿದ್ದಾರೆ. ಆ್ಯಂಡ್ ದಿನೇ ದಿನ ಅವರು ಕೂಡ ಶೆಡ್ಯೂಲ್ ಬಿಡ್ಕೊತಾನೆ ಹೋಗ್ತಿದ್ದಾರೆ. ಬಟ್ ಚಾಯ್ಸ್ ಒನ್ ಕೊಟ್ಟವ್ರಿಗೆ ಏನೇನೆಲ್ಲ ಮಾಡಬೇಕು ಅಂತ ನೆಕ್ಸ್ಟ್ ಒಂದು ಶೆಡ್ಯೂಲ್ ಬಿಟ್ಟಿಲ್ಲ. ಬಟ್ ಅದು ಏನೇನಾಗುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ. ಮೊದಲನೇದಾಗಿ ನಿಮಗೆ ಗೊತ್ತಿರುವಾಗ ಈಗಾಗಲೇ ಏನಂತಂದರೆ ಪ್ರಾವಿಷನಲ್ ರಿಸಲ್ಟ್ ಬಂದೈತೆ. ಇವಾಗ ಫೈನಲ್ ರಿಸಲ್ಟ್ ಇವತ್ತು ಬರುತ್ತೆ. ಯಾವಾಗ ಬರುತ್ತೆ ಅಂತ ಮೊದಲೇ ಹೇಳ್ಬಿಡ್ತೀನಿ ನೋಡಿ. ಫೈನಲ್ ರಿಸಲ್ಟ್ ಇವತ್ತು 11 ಗಂಟೆಗೆ ಒಳಗಡೆ ಅಂತ ಬರಲ್ಲ. ಆಫ್ಟರ್ 2 PM ಅಂತ ಹೇಳಿದಾರೆ. ಬಟ್ ನಿನ್ನೆ ಗೊತ್ತಿದೆ, ಓಕೆ, ಆಫ್ಟರ್ 11 AM ಅಂತ ಹೇಳಿದಾಗ ಬೆಳಗ್ಗೆ 11 ಗಂಟೆಗಿಂತ ಮುಂಜಾನೆ 9 ಗಂಟೆಗೆ ಬಂತು. ಓಕೆ, ಬಟ್ ಇವತ್ತು ಮೇ ಬಿ ಆ ಥರ ಆಗುತ್ತೋ ಗೊತ್ತಿಲ್ಲ. ಬಟ್ 11 ಗಂಟೆ ಒಳಗಡೆ ಅಂತ ಬರಲ್ಲ. ಯಾಕಂದರೆ 11 ಗಂಟೆವರೆಗೂ ಕೂಡ ಕೇದವ್ರು ಏನು ಹೇಳಿದಾರೆ ಅಂತಂದರೆ, ನಿಮ್ದು ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಅಥವಾ ಏನಾದರೂ ಕುಂದು ಅಂತ ಏನಾದ್ರು ದೂರುಗಳಂತ ಕಂಪ್ಲೇಂಟ್ಸ್ಗಳಂತ ಅಂತ ನೋಡಿ, ಆತಗಳು ಏನಾದರೂ ಇತ್ತಂತಂದರೆ ಕೇದವ್ರಿಗೆ ಸಲ್ಲಿಸಬೇಕಾಗ್ತದೆ ಥ್ರೋ ಇಮೇಲು. ಅವರೆಲ್ಲನೂ ಕೂಡ ನೋಡಿಬಿಟ್ಟು ಆಫ್ಟರ್ 2 PM ಏನಪ್ಪ ಅಂದರೆ ನಿಮ್ಮ ಫೈನಲ್ ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದಾರೆ. ಆಫ್ಟರ್ 2 PM ನೆನ್ಪಿಟ್ಕೋರಿ, ಆಫ್ಟರ್ 2 PM ಅಂತ ಹೇಳಿದ್ರೆ ಒಟ್ಟು 11 ಗಂಟೆ ಮೇಲೆ ಅಂದರೆ ಮಧ್ಯಾಹ್ನ 12 ಗಂಟೆ ಮೇಲೆ ಯಾವಾಗ ಬೇಕಾದರೂ ಬರ್ಬೋದು. ಆಯಿತಾ? ಫೈನಲ್ ರಿಸಲ್ಟ್ ಬಗ್ಗೆ ಇಷ್ಟೇ. ಇದು ನಿಮ್ಮದು ಫೈನಲ್, ಇದು ಬಿಟ್ಟಿರ್ತಕ್ಕಂಥದ್ದು ರಿಸಲ್ಟ್ ಫೈನಲ್ ಇಷ್ಟೇ ನೋಡಿ. ಓಕೆ, ಅದಾದ ನಂತರ ನೆಕ್ಸ್ಟು ಈಗ ಸೀಟ್ ಸಿಕ್ಕವ್ರು ಏನು ಮಾಡಬೇಕು, ಸಿಗದೇ ಇದ್ದವ್ರು ಏನು ಮಾಡಬೇಕು. ಸೀಟ್ ಸಿಗದೇ ಇದ್ದವ್ರು ಏನು ಮಾಡ್ಬೇಕಂತ ಹೇಳ್ತೀನಿ ನೋಡಿ. ನೀವು ಇನ್ ಕೇಸ್ ಇವತ್ತು ಫೈನಲ್ ರಿಸಲ್ಟಲ್ಲೂ ಕೂಡ ಸೀಟ್ ಸಿಕ್ಕಿಲ್ಲಪ್ಪ ಅಂತಂದರೆ ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ನಿಮ್ಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ. ಅಂದರೆ ಈಗ ಸೀಟ್ ಸಿಕ್ಕವ್ರು ಯಾವ ರೀತಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಕೊಡ್ತಾರೋ ಆ ರೀತಿ ಇರಲ್ಲ. ನೀವು ಡೈರೆಕ್ಟ್ ಏನು ಮಾಡ್ತೀರಾ, ಸೆಕೆಂಡ್ ರೌಂಡಿಗೆ ಎಂಟ್ರಿ ಆಗ್ತೀರಾ. ಸೀಟ್ ಸಿಕ್ಕವ್ರು ಏನು ಮಾಡಬೇಕು, ಸೀಟ್ ಸಿಕ್ಕವ್ರು ನೀವು ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ಇನ್ ಕೇಸ್ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಅಂತಂದರೆ ನೀವು ಕೂಡ ಏನಾಗ್ತೀರ ಅಂತಂದರೆ ಕೆಯಿಂದ ಅಂದರೆ ಕೌನ್ಸಿಲಿಂಗ್ ಹೊರಗೆ ಉಳ್ಕೊಂಡಂಗೆ, ಓಕೆ, ಕಿತ್ತು ಬಿಸಾಕ್ತೀನಿ ಅಂತಂಗೆ ಡೈರೆಕ್ಟಾಗಿ ಕೇದವ್ರು ಹೇಳಿದಾರೆ. ಸೊ ಹಂಗಾಗಿ ನೋಡಿ, ಸ್ವಲ್ಪ ಚೇಂಜಸ್ ಆಗಿದಾವೆ, ಬದಲಾವಣೆಗೆ ನೆನಪಿಟ್ಕೋಬೇಕು. ಕಟ್ ಆಫ್ ಕೂಡ ಈಗ ಪ್ರಾವಿಷನಲ್ ಕಟ್ ಆಫ್ ಬಿಟ್ಟಿದ್ರೆ, ಫೈನಲು ಕೂಡ ಕಟ್ ಆಫ್ ಬಿಡ್ತಾರೆ. ಬೇಕಾದ್ರೆ ಇವತ್ತು ಕೂಡ ಬಿಡ್ತಾರೆ. ಆ ಕಟ್ ಆಫ್ನ ನೋಡ್ಕೋರಿ. ಬೇಕಾದ್ರೆ ನಿಮಗೆ ಟೈಮ್ ಕೊಡ್ತಾರೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ. 4 ರಿಂದ 7 ತಾರೀಕು ಶೆಡ್ಯೂಲರ್ ಪ್ರಕಾರ ಸದ್ಯಕ್ಕೆ ಇರೋದು 4 ರಿಂದ 7. ಬಟ್ ಮೆಡಿಕಲ್ ಸ್ಟೂಡೆಂಟ್ಗೆ ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ ಮತ್ತು ಹೋಮಿಯೋಪತಿ ಈ ರೀತಿ ಸ್ಟೂಡೆಂಟ್ಗೆ ಅಂತಂದರೆ ಯಾವುದಕ್ಕೆ ನೀಟ್ ಸ್ಟೂಡೆಂಟ್ಗೆ, ಓಕೆ, ಒಟ್ಟಾರೆ ಕರ್ನಾಟಕದ ನೀಟ್ ಸ್ಟೂಡೆಂಟ್ಗೆ ಚಾಯ್ಸ್ ಎಂಟ್ರಿ 4ನೇ ತಾರೀಕು ಬಿಡಲ್ಲ. ನಿಮಗೆ MCC ಕೌನ್ಸಿಲಿಂಗಲ್ಲಿ ರಿಸಲ್ಟ್ ಯಾವಾಗ ಬರ್ತದೋ 6ನೇ ತಾರೀಕು ಬರ್ತದಲ್ವಾ. ಸೊ ಹಂಗಾಗಿ ನಮ್ಮ ಕೇದಲ್ಲೂ ಕೂಡ ಓಕೆ 6ನೇ ತಾರೀಕು ಮೇಲೆ ಅಂದರೆ ಅವರ ರಿಸಲ್ಟ್ ಬಿಟ್ಟ ಒಂದು ದಿನಕ್ಕೆ ನಮ್ಮ ಕರ್ನಾಟಕದಲ್ಲಿ ಚಾಯ್ಸ್ ಎಂಟ್ರಿ ನೀಟ್ ಸ್ಟೂಡೆಂಟ್ಗೆ ಬಿಡ್ತೀನಿ ಅಂತ ಹೇಳಿದ್ರೆ. ಸೊ ಹಂಗಾಗಿ ಇದು ಪ್ಯೂರ್ಲಿ ಬಂದುಬಿಟ್ಟು KCT ಸ್ಟೂಡೆಂಟ್ಗೆ 4 ರಿಂದ 7 ತಾರೀಕು ಆಗಿರ್ತದೆ. ಸೊ 4 ರಿಂದ 7 ತಾರೀಕು ಆಗಿರ್ತದೆ. ಚಾಯ್ಸ್ ಎಂಟ್ರಿ ನೀವು ಅಷ್ಟೇ ಮಾಡ್ಬೋದು. ಮೆಡಿಕಲ್ ಸ್ಟೂಡೆಂಟ್ ಯಾಕೆ ಮಾಡಬಾರ್ದು ಅಂತಂದರೆ, ಅಂದರೆ ನೀಟ್ ಸ್ಟೂಡೆಂಟ್ ಯಾಕೆ ಮಾಡಬಾರ್ದು ಅಂತಂದರೆ, ನೀವು ಅಲ್ಲಿ MCC ಕೌನ್ಸಿಲಿಂಗು ಎರಡೂ ಕೂಡ ಅದಕ್ಕೆ ಇನ್ನೂ ರಿಸಲ್ಟೇ ಬಂದಿರಲ್ಲ. ನಮ್ಮ ಕನ್ನಡದಲ್ಲಿ ಬಂದುಬಿಟ್ಟು ಏನು ಮಾಡ್ತಾರೆ, ಚಾಯ್ಸ್ 1, 2, 3, 4 ಯಾವುದಾದ್ರೂ ಒಂದು ಚಾಯ್ಸ್ 1 ಕೊಟ್ಬಿಡ್ತಾರೆ. ಬಟ್ MCCಲ್ಲೂ ಕೂಡ ಸೀಟ್ ಸಿಕ್ಬಿಡ್ತದೆ. ಬಟ್ ಇಲ್ಲಿ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗಲೇಬೇಕಾಗಿರ್ತದೆ. ಸೊ ಹಂಗಾಗಿ ಈ ಒಂದು ಉದ್ದೇಶ ಇಟ್ಕೊಂಡು ಎರಡೂ ಕೂಡ ಅಂದರೆ ಮಿಸ್ ಆಗಬಾರ್ದು. ಹುಡುಗರು ಏನಾದರೂ ತಪ್ಪು ಆಗಬಾರ್ದು. ಎರಡೂ ಕೂಡ ರಿಸಲ್ಟ್ ಬರಲಿ, ಅವಾಗಲೇ ಚಾಯ್ಸ್ ಎಂಟ್ರಿ ಮಾಡಿ ಅನ್ನೋಕ್ಕೆ ಕೇದವ್ರು ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆ ಗುಡ್. ಓಕೆ, ಥ್ಯಾಂಕ್ ಯು ಪ್ರಸನ್ನ ಸರ್ ಈ ಥರ ಹೇಳೋದಕ್ಕೆ. ಸರಿ, ಅದಾದ ತಕ್ಷಣ ನೋಡಿ, ನೀಟ್ ಸ್ಟೂಡೆಂಟ್ ಸದ್ಯಕ್ಕಂತ ಏನು ಮಾಡಲ್ಲ. ಬಟ್ ಈಗ KCT ಯಾಕೆ ಕೋರ್ಸಸ್ಗಳು ಯಾವ್ದಾದ್ರು ಸೀಟಿಗೆ ಸಿಕ್ಕಿದ್ರೆ, ಓಕೆ, ಸೊ ನೀವು 4 ರಿಂದ 7 ತಾರೀಕು ಏನಿದೆ ಅಂತಂದರೆ ನಿಮಗೆ ಬಿಡ್ತಾರೆ. ಓಕೆ, 4 ರಿಂದ 7 ತಾರೀಕು ಚಾಯ್ಸ್ ಎಂಟ್ರಿ ಬಿಡ್ತಾರೆ. ನೀವು ಚಾಯ್ಸ್ ಎಂಟ್ರಿ ಮಾಡಿದರೆ ಮಾತ್ರ ಅಡ್ಮಿಷನ್ ನೆಕ್ಸ್ಟ್ ಪ್ರೊಸೆಸ್ ಆಗುತ್ತೆ. ಲೈಕ್ ಎಕ್ಸಾಂಪಲ್, ಚಾಯ್ಸ್ 1 ಕೊಟ್ಟವ್ರಿಗೆ ಮೊದಲು ಡೀಟೇಲ್ಸ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಚಾಯ್ಸ್ 1 ಕೊಟ್ಟರೆ ಅಂತಂದ್ರೆ ಯಾರೆಲ್ಲ ಕೊಡಬೇಕಂತ ಹೇಳ್ತೀನಿ ನೋಡಿ. ನಿಮಗೆ ಕಂಪ್ಲೀಟಾಗಿ ಇಷ್ಟ ಇದ್ದರೆ ಮಾತ್ರ ಅಡ್ಮಿಷನ್ ಆಗ್ತೀರ ಅನ್ನೋಂಗಿದ್ರೆ ಮಾತ್ರ ಚಾಯ್ಸ್ 1 ಕೊಡಿ. ಇಲ್ಲ ಅಂತಂದರೆ ಆಗೇನು ಚಾಯ್ಸ್ 2 ಕೊಡೊಂದು ಹೋಲ್ಡ್ ಇಟ್ಕೊಂಡು ಆದರೂ ಹೋಗ್ಬೋದು. ಅಥವಾ ಸೀಟ್ ಸಿಕ್ಕಿರೋ ನಂಗೆ ಹೋಗೋದೇ ಇಲ್ಲ ಬರ್ತಾರೆ ಅಂದರೆ ಚಾಯ್ಸ್ 3 ಕೊಡೊಂದು ಹೋಗ್ಬೋದು. ಓಕೆ, ಬಟ್ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಮಾಡಲಿಕ್ಕೆ ಸ್ವಲ್ಪ ಚೇಂಜಸ್ ಅಂತ ಆಗಿದ್ದಾವೆ, ಗೊತ್ತಿದೆ. ಅದ ನಂತರ ನಿಮ್ಗೆ ಅಮೌಂಟ್ ಅಂದ್ರೆ ಪೇ ಮಾಡಲೇಬೇಕು. ಆ ಒಂದು ಕಾಲೇಜ್ ಎಷ್ಟು ಫೀಸ್ ಇರ್ತದೋ ಆ ಫೀನೇ ಮಾಡಬೇಕು, ಪೇ ಮಾಡಬೇಕು. ಅದಾದ ನಂತರ ಅದೊಂದು ದುಡ್ಡು ಪೇ ಮಾಡಿರೋದು ಎಲ್ಲನೂ ಕೂಡ ಬರ್ತದೆ. ಅದು ಆದ ನಂತರ ಈ ಸರ್ತಿ ಡೈರೆಕ್ಟಾಗಿ ಕಾಲೇಜ್ಗೆ ಹೋಗ್ಬೇಕಾಗ್ತದೆ. ಅಂದರೆ ಚಾಯ್ಸ್ 1 ಕೊಟ್ಟಿರ್ತೀರ. ಓಕೆ, ಚಾಯ್ಸ್ 1 ಕೊಟ್ಟು ಆದ ನಂತರ ನೀವೇನು ಮಾಡ್ತೀರಾ, ಎಷ್ಟು ಅಮೌಂಟ್ ಕಾಲೇಜಿಗೆ ಎಷ್ಟು ಫೀಸ್ ಇರ್ತದೋ ಅಷ್ಟು ಫೀಸ್ ಕಟ್ಟಿದ ತಕ್ಷಣ ಕೇದವ್ರು ಒಂದು ಸ್ಲಿಪ್ಪನ್ನು ಕೊಡ್ತಾರೆ ನಿಮಗೆ. ಆ ಒಂದು ಸ್ಲಿಪ್ಪನ್ನ ಇಟ್ಕೊಂಡು ಹೇಳ್ತೀನಿ ನೋಡಿ, ಡೈರೆಕ್ಟಾಗಿ ಕಾಲೇಜ್ಗೆ ಹೋಗಬೇಕು. ನಿಮ್ಮ ಒಂದು ಫೋಟೋ ಏನಿದೆ, ನೀವು ಈಗಾಗಲೇ ಅಪ್ಲಿಕೇಶನ್ ಹಾಕುವಾಗ ಏನು ಫೋಟೋ ಇದೋ ಅದೇ ಫೋಟೋ ಮತ್ತು ಕಾಲೇಜ್ಗೆ ತಾಳೆ ಮಾಡ್ಕೊಂಡಾಗ ಅಲ್ಲಿ OTP ಬರ್ತದೆ. ಆ OTP ಥ್ರೂ ಹಾಕೊಂಡ್ಬಿಟ್ರೆ ಮುಗೀತು. ಈ ಸರ್ತಿ ಚಾಯ್ಸ್ 1 ಅಂದರೆ ಅಡ್ಮಿಷನ್ ಆಗಿ ಬಂದು ಮತ್ತೆ ಕೇದಲ್ಲಿ ಬಂದುಬಿಟ್ಟು ಯಾವುದೇ ರೀತಿ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲನೂ ಕೂಡ ಕಾಲೇಜಲ್ಲೇ ಮುಗಿತದೆ. ಓಕೆ, ಅಡ್ಮಿಷನ್ ಆರ್ಡ್ರ್ ಕೂಡ ಅಲ್ಲೇ ಬರ್ತದೆ. ಆಯಿತಾ? ಸೊ ಚಾಯ್ಸ್ 1 ಕೊಟ್ಟವ್ರಿಗೆ ಓಕೆ, ಮುಂದೆ ಬರುವಾಗ ಹೇಳ್ತೀನಿ ನಾನು ಏನೇನೆಲ್ಲ ಆಗ್ತದೆ ಅಂತ ಏನೋ ಎಲ್ಲನೂ ಕೂಡ ಡೀಟೇಲ್ಸಾಗಿ ಕೇದಲ್ಲಿ ಬಿಡ್ತಾ ಹೋಗ್ತಾರೆ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಜಸ್ಟ್ ಫಾಲೋ ಮಾಡಿರಿ. ಬಟ್ ಚಾಯ್ಸ್ 1 ಕೊಟ್ಟರು ಅಡ್ಮಿಷನ್ ಆಗಲೇಬೇಕು. ಚಾಯ್ಸ್ 2 ಕೊಟ್ಟರೆ ಮತ್ತೆ ಹೋಲ್ಡ್ ಇಟ್ಕೊಂಡು ಹೋಗ್ತೀರಾ. ಮತ್ತೆ ಹೇಳ್ತಾಯಿದ್ದೀನಿ ನೋಡಿ, ಚಾಯ್ಸ್ 2 ಕೊಡೋರು ಕೂಡ ಕೆಲವೊಂದಿಷ್ಟು ಚೇಂಜಸ್ಗಳು ಆಗಿದ್ದಾವೆ. ಇನ್ ಕೇಸ್ ಓಕೆ ಮೆಡಿಕಲ್ ಸ್ಟೂಡೆಂಟ್ ಅಥವಾ ನೀಟ್ ಸ್ಟೂಡೆಂಟ್ ಆಗಿತ್ತಪ್ಪ ಅಂದ್ರೆ ನೀವೇನಾದರೂ ಓಕೆ ನೀಟ್ ಸ್ಟೂಡೆಂಟ್ ಆಗಿದ್ದರೆ ನಿಮ್ಗೆ ಚಾಯ್ಸ್ ಎಂಟ್ರಿ 6ನೇ ತಾರೀಕು ಮೇಲೆ ಕೊಡ್ತಾರೆ. ಬಟ್ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಪ್ಪ ಅಂತಂದರೆ ನೀಟ್ ಸ್ಟೂಡೆಂಟ್ ನಿಮ್ಗೆ ಏನಪ್ಪ ಆಗುತ್ತೆ ಅಂತಂದರೆ ನೀವು ಕಾಲೇಜ್ ಫೀಸ್ ಕಟ್ಟಬೇಕಾಗುತ್ತಾ. ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಇಟ್ಕೊಂಡು ಹೋಗ್ತೀನಿ ಅಂದರೂ ಕೂಡ ನೀಟ್ ಸ್ಟೂಡೆಂಟ್ ಹೇಳ್ತಾ
ಹೇಳ್ತಿದ್ದೀನಿ, ನೀವು ದುಡ್ಡು ಕಟ್ಟಲೇಬೇಕಾಗ್ತದ. ಇನ್ ಕೇಸ್ ನಮ್ಮ KCET ಸ್ಟೂಡೆಂಟ್ ಕೂಡ ಕೇಳ್ತಾರೆ, ನಮಗೆ ಇಂಜಿನಿಯರಿಂಗ್ ಇದೆ, BSc ನರ್ಸಿಂಗ್ ಇದೆ, ಈಗ ಅಗ್ರಿಕಲ್ಚರ್ ವೆಟರ್ನರಿ ಇದೆ, ಇವಾಗ ಏನು ಮಾಡಬೇಕು ಬರ್ತಾರೆ. ಓಕೆ, ನೀವು ಎಷ್ಟನೇ ಪ್ರಯಾರಿಟಿ ಕೊಡ್ಕೊಂಡಿದ್ದೀರಾ? ಲೈಕ್ ಎಕ್ಸಾಂಪಲ್ ಈಗ ಅದೇ ಹೇಳ್ತೀನಿ ನಾನು, 1 2 3 4 5 5ನೇ ಕಾಲೇಜ್ ನಿಮ್ಗೆ ಇಂಜಿನಿಯರಿಂಗು ಯಾವುದೋ ಸಿಕ್ಕಿದೆ. ನೀವು ಏನು ಮಾಡ್ತೀವಿ, ಇನ್ನು ಕಾಲೇಜು ಹೋಲ್ಡ್ ಇಟ್ಕೊಂಡು ಹೋಗಬೇಕು ಅನ್ನೋಂಗೆ ಇರ್ತಾರೆ. ಸೊ ಹೋಲ್ಡ್ ಇಟ್ಕೊಂಡು ಹೋದರೂ ಸಹಿತ ಮೇಲ್ಗಡೆ ಯಾವುದಾದ್ರೂ ನೀಟಲ್ಲಿರುವಂಥ ಕೋರ್ಸಸ್ಗಳು ಅಂತ ಕರಿತೀವಿ ನಾವು. ಈಗ ಯಾರಾದರೂ ಮೆಡಿಕಲ್ ಕೋರ್ಸಸ್ಗಳಿದ್ದರೆ ಅಥವಾ ಡೆಂಟಲ್ ಕೋರ್ಸಸ್ ಯಾವುದಾದ್ರೂ ಅಂದರೆ ನೀಟಲ್ಲಿ ಬರುವಂಥ ಕೋರ್ಸಸ್ಗಳು ಏನಾದರೂ ಅಬೋವ್ ಏನಾದರೂ ಇದ್ದಾಗ ನೀವೇನು ಮಾಡಬೇಕಾಗುತ್ತೆ? ಅವಾಗ ಕಾಷನ್ ಡಿಪಾಸಿಟ್ಟು 1 ಲಕ್ಷ ರೂಪಾಯಿ ಕಟ್ಟಬೇಕು. ಅದು ವಾಪಸ್ ರೀಫಂಡ್ ಆಗುತ್ತಾ? ಖಂಡಿತವಾಗ್ಲೂ ಕೂಡ ನಿಮ್ಗೆ ಏನಾದ್ರು ಅಂದರೆ ಖಂಡಿತವಾಗ್ಲೂ ಕೂಡ ಕಾಷನ್ ಡಿಪಾಸಿಟ್ ಅದು ನಿಮಗೆ ರೀಫಂಡ್ ಆಗುತ್ತೆ, ವರಿ ಮಾಡ್ಕೋಬೇಡಿ ಆಯಿತಾ. ಅಂತಂದ್ರೆ ಸೀಟ್ ಸಿಕ್ಕ ಅಡ್ಮಿಷನ್ ಆದ ತಕ್ಷಣ ಕೇದವ್ರು ನಿಮ್ಗೆ ಹೇಳ್ತಾರೆ ಯಾವ ರೀತಿ ಏನು ಮಾಡೋದು, ಕಾಷನ್ ಡಿಪಾಸಿಟ್ ಮಾಡ್ತಾರೆ ಆಯಿತಾ. ಅಂದರೆ ಮೇಲ್ಗಡೆ ಏನಾದರೂ ನೀಟ್ ಕೋರ್ಸಸ್ಗಳಿದ್ದರೆ ಮಾತ್ರ. ಇಲ್ಲ KCET ಕೋರ್ಸಸ್ ಇದಪ್ಪ, ಇಂಜಿನಿಯರಿಂಗ್ ಸಿಕ್ಕಿದೆ, ಮೇಲೇನೋ ಇಂಜಿನಿಯರಿಂಗೇ ಇದೆ ಅಂತಂದರೆ ನೀವು ಏನು ದುಡ್ಡು ಪೇ ಮಾಡೋ ಅವಶ್ಯಕತೆ ಇಲ್ಲ ಚಾಯ್ಸ್ 2 ಕೊಟ್ಟವ್ರಿಗೆ ಫಸ್ಟ್ ರೌಂಡಲ್ಲಿ. ಓಕೆ, ಬಟ್ ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ಹೋಗೋದು ದುಡ್ಡು ಕಟ್ಟಬೇಕಾಗ್ತದೆ ಚಾಯ್ಸ್ 2 ಕೊಟ್ಟರೆ. ಆ್ಯಂಡ್ ಚಾಯ್ಸ್ 3 ಚಾಯ್ಸ್ 4ನ ಕೊಟ್ಟರೆ, ಆ್ಯಂಡ್ ಚಾಯ್ಸ್ 3 ಕೊಟ್ಟರೆ ನೋಡಿ ಹೇಳ್ತೀನಿ ಸಿಂಪಲಾಗಿ ಹೇಳೋದಾದ್ರೆ 1 2 3 4 5 ಓಕೆ, ಈ 4ನೇ ಕಾಲೇಜ್ ಸಿಕ್ಕಿದೆ ನಿಮಗೆ. ಸೊ ನೀವು ಚಾಯ್ಸ್ 3ನ ಕೊಡ್ತೀರ ಅಂತಂದರೆ ಇದು ಡಿಲೇಟ್ ಆಗಿಬಿಡ್ತದೆ. ನೆಕ್ಸ್ಟ್ ರೌಂಡಿಗೆ ಅದು ಪಾರ್ಟಿಸಿಪೇಟೇ ಮಾಡಲ್ಲ ಆ ಕಾಲೇಜು, ನಿಮಗೆ ಆ ಕಾಲೇಜೇ ಇರಲ್ಲ. ನೆಕ್ಸ್ಟ್ ನೀವು ಇದು 5 ಇರ್ತದೆ, 4 3 ಇರ್ತದೆ, 2 ಇರ್ತದೆ, 1 ಇರ್ತದೆ. ಸೊ ಕೆಳಗಡೆ ಎಲ್ಲದು ಇರ್ತವೆ, ಮೇಲ್ಗಡೆ ಎಲ್ಲದು ಇರ್ತದೆ. ಬಟ್ ಚಾಯ್ಸ್ 2 ಕೊಟ್ಟರೆ ಏನಿರ್ತದೆ, ಇದು ಹೋಲ್ಡ್ ಇರ್ತಿತ್ತು 4ನೇದು, ಬಟ್ ಮೇಲೆದು ಅಷ್ಟೇ ನೀವು ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು. ಬಟ್ ಇವಾಗ ಹೆಂಗೆ ಚಾಯ್ಸ್ 3 ಕೊಟ್ಟರೆ ಕೆಳಗಡೆ ಮೇಲ್ಗಡೆ 2 ಇರುತ್ತೆ. ಯಾರಿಗೆಲ್ಲ ಸೀಟ್ ಇಷ್ಟನೇ ಇಲ್ಲ, ಬೈ ಮಿಸ್ಸಾಗಿ ಕಾಲೇಜ್ ಹಾಕಿಬಿಟ್ಟಿದ್ದೆ ಅಂತ ಅನ್ನೋರು ಇತ್ತಂತಂದರೆ ಆ ಕಾಲೇಜ್ ಚಾಯ್ಸ್ 3 ಕೊಟ್ಬಿಟ್ಟು ನೀವು ಹೋಗ್ಬೋದು ನೆಕ್ಸ್ಟ್ ರೌಂಡ್ಗೆ ಆಯಿತಾ. ಚಾಯ್ಸ್ 4 ಅಂತ ಕೊಟ್ಟರಂದ್ರೆ ಕೆಯಿಂದ ಎಕ್ಸಿಟ್ ಆಗ್ತಾರೆ. ಇದಿಷ್ಟು ಚಾಯ್ಸ್ ಎಂಟ್ರಿ ಬಗ್ಗೆ ನೀಟಾಗಿ ಕರೆಕ್ಟ್ ಇನ್ಫಾರ್ಮೇಷನ್ ತಿಳ್ಕೊರೆ ಪದೇ ಇಲ್ಲಾಂತಂದ್ರೆ ಭಾಳ ಕಷ್ಟ ಆಗುತ್ತೆ. ಓಕೆ ಆಯಿತಾ. ನೆಕ್ಸ್ಟ್ ಅದಾದ ನಂತರ ಇವತ್ತು ಫೈನಲ್ ರಿಸಲ್ಟ್ ಅಂತ ಬರ್ತದೆ, ನಿಮ್ಗಳಿಗೆ ಗೊತ್ತಿದೆ. ಆ್ಯಂಡ್ ಕಟ್ ಆಫ್ ಕೂಡ ಗೊತ್ತಿರುವಾಗೆ ಸ್ವಲ್ಪ ಓಕೆ, ಏನು ಕೂಡ ಜಿಗಜಾಂತರ ಏನು ಕೂಡ ಏನು ಪ್ರೈಸ್ನಲ್ಲಿತ್ತು ಅದೇ ಇರ್ತದೆ. ಬಟ್ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಕಟ್ ಆಫ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಇನ್ಕ್ರೀಸ್ ಆಗುತ್ತೆ. ಸೊ ಆಗಲೇಬೇಕು. ಯಾಕಂತಂದರೆ ಹುಡುಗರು ಸ್ಕಿಪ್ ಆಗ್ತಾರೆ. ಎಲ್ಲರೂ ಕೂಡ ಹೇಳಿದಾಗೆ ಯಾರೆಲ್ಲ MCCಲಿ ಸೀಟ್ ಸಿಗುತ್ತಾ ಪ್ಲೀಸ್ ಈ ಒಂದು ವಿಡಿಯೋ ನೋಡ್ತಿರ್ತಂದ್ರೆ ಫ್ರೆಂಡ್ಸ್ ಯಾರಾದರೂ ಇತ್ತಂದರೆ ಹೋಗ್ಬಿಟ್ಟು MCCಲಿ ಯಾರಾದರೂ ಸೀಟ್ ಸಿಕ್ಕರೆ ಅಡ್ಮಿಷನ್ ಆಗಿ. ಓಕೆ, ಯಾಕಂದರೆ ಬೇರೆಯವರು ಕೂಡ ನಮ್ಮ ಕನ್ನಡದಲ್ಲೂ ಕೂಡ ನೀಟ್ ವಿದ್ಯಾರ್ಥಿಗಳು ಭಾಳಷ್ಟು ವೇಟ್ ಮಾಡ್ಕೋದು ಕೂತಿದ್ದಾರೆ. ಓಕೆ, ಅವ್ರು ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ. ಯಾಕಂತಂದರೆ ಕಟ್ ಆಫ್ ಲಾಸ್ಟಲ್ಲಿ ನಿಂತಿದ್ದಾವೆ. ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಲಿ ಪ್ಲೀಸ್. ಓಕೆ ಸರಿ, ಅದಾದ ನಂತರ ಈಗ ಸೀಟ್ ಸಿಕ್ಕಿಲ್ಲ ಅಂತ ನೋರಿ ಮಾಡ್ಕೋಬೇಡಿ ಯಾರಲ್ಲ. ಯಾಕಂದರೆ ಈಗ ಇನ್ಕ್ರೀಸ್ ಆಗುತ್ತೆ ಕಟ್ ಆಫ್, ನೆಕ್ಸ್ಟ್ ರೌಂಡಲ್ಲಿ ಇನ್ಕ್ರೀಸ್ ಆಗ್ತದೆ. ಆ್ಯಂಡ್ ಥರ್ಡ್ ರೌಂಡು ಕೂಡ ಇನ್ಕ್ರೀಸ್ ಆಗ್ತದೆ. ಆ್ಯಂಡ್ ಡೈರೆಕ್ಟರ್ ಕೂಡ ಒಂದು ಅಂದರೆ ವಿಡಿಯೋ ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ರು ಮಾಪಪ್ ರೌಂಡ್ ಬಗ್ಗೆ ಮಾತಾಡಿದರು. ಓಕೆ, ಈ ಸರ್ತಿನೂ ಕೂಡ ಮಾಪಪ್ ರೌಂಡ್ ನಡೀತದೆ. ಮಾಪಪ್ ರೌಂಡು ಕೂಡ ನೋಡಿ ಸೇಮ್ ಇದೇ ರೀತಿ ನಡೀತದೆ. ನಿಮ್ಗೆ ಅಲ್ಲಿ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಏನಿರಲ್ಲ, ಡೈರೆಕ್ಟಾಗಿ ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡಿಸ್ಕೋಬೇಕು. ಮಾಪಪ್ ರೌಂಡ್ ಬಗ್ಗೆ ಇದು ಸಪ್ರೇಟಾಗಿ ಯಾವ ರೀತಿ ನಡಿಬೋದು, ಕೇದವರು ಆನ್ಲೈನು ಕೂಡ ಮಾಡ್ಬೋದು ಅಥವಾ ಆಫ್ಲೈನು ಕೂಡ ನಡೆಸ್ಬೋದು ಇದನ್ನ. ಓಕೆ, ಮಾಪಪ್ ರೌಂಡ್ನ ಅಂದರೆ ಆಫ್ಲೈನ್ ಅಂತಂದರೆ ಕೋರ್ಸ್ ಅಂದರೆ ಕೋರ್ಸ್ ವೈಸ್ ಏನು ಮಾಡ್ಬೋದು, ಯಾವುದೋ ಒಂದು ಪ್ಲೇಸಲ್ಲಿ ಹೋಗ್ಬಿಟ್ಟು ಎಲ್ಲರನ್ನ ಕರೆದುಬಿಟ್ಟು ಸೀಟ್ನ ಕೊಡ್ಬೋದು. ಭಾಳ ಸೀಟ್ ಇಲ್ಲ ಅಂತಂದರೆ ಭಾಳ ಸೀಟ್ಸ್ಗಳು ಇಲ್ಲಪ್ಪ ಅಂತಂದಾಗ ಮಾತ್ರ ಇಲ್ಲ, ನಮ್ಮ ಇನ್ನೂ ಕೂಡ ಸೀಟ್ ಭಾಳಷ್ಟು ಇದ್ದಾವೆ, ಆಫ್ಲೈನ್ ನಡೆಸ್ಲಿಕ್ಕೆ ಆಗಲ್ಲ, ಆನ್ಲೈನೇ ನಡೆಸ್ಬೇಕಂತಂದರೆ ಅವ್ರು ಆನ್ಲೈನು ಕೂಡ ಮಾಡ್ಬೋದು. ಇವಾಗ ಸದ್ಯಕ್ಕೆ ಅದನ್ನು ಬಿಟ್ಟಾಕಿ. ಯಾಕಂದರೆ ಮಾಪಪ್ ರೌಂಡ್ ಅದು ಯಾವಾಗಿರುತ್ತೆ ಅಂತಂದರೆ ಅದು ಅಂತ ತಿಳ್ಕೊಬೇಕು. ಮಾಪಪ್ ರೌಂಡ್ ಯಾರೆಲ್ಲ ಸೀಟೇ ಸಿಕ್ಕಿರಲ್ಲ, ಅಲ್ಲಿ ಥರ್ಡ್ ರೌಂಡ್ವರೆಗೂ ಕೂಡ ವೇಟ್ ಮಾಡಿರ್ತಾರೆ ಸ್ಟೂಡೆಂಟ್, ಅಲ್ಲಿವರೆಗೂ ಕೂಡ ಸೀಟೇ ಸಿಕ್ಕಿಲ್ಲ ಅಂತಂದರೆ ಅಂಥ ಸ್ಟೂಡೆಂಟ್ಗೆ ಮಾತ್ರ. ಈಗಾಗಲೇ ಸೀಟ್ ಸಿಕ್ಕಿದೆ, ನಾನು ಕ್ಯಾನ್ಸಲ್ ಮಾಡ್ಕೊಂಡಿನಿ, ಅವಾಗ ಮಾಪಪ್ ರೌಂಡ್ ಪಾರ್ಟಿಸಿಪೇಟ್ ಹಿಂಗಿಲ್ಲ, ಸೀಟ್ ಸಿಗದಿದ್ದವ್ರಿಗೆ ಮಾತ್ರ. ಸೊ ಹಂಗಾಗಿ ಫಸ್ಟ್ ರೌಂಡ್ ಇದೆ ಈಗ ಸದ್ಯಕ್ಕೆ, ಸೆಕೆಂಡ್ ರೌಂಡು ಥರ್ಡ್ ರೌಂಡು ನಡೀತದೆ. ಥರ್ಡ್ ರೌಂಡ್ಗೆ ನಾವು ಏನಂತ ಕರಿತೀವಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೀವಿ. ಅಂದರೆ ಎರಡನೇ ವಿಸ್ತೃತ ಸುತ್ತು ಅಂತ ಕರಿತೀವಿ. ಆ ರೌಂಡ್ ಮುಗಿದ ತಕ್ಷಣ ಮಾಪಪ್ ರೌಂಡ್. ಅದು ಇನ್ನೂ ಕೂಡ ಲೇಟ್ ಪ್ರೊಸೆಸ್, ಅದು ಬಂದಾಗ ಹೇಳೋಣ ಅಂತ. ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಯಾಕಂದರೆ ಯಾವ ಟೈಮಿಂಗ್ ಏನು ನಡೀತು ಅಂತಲೇ ಗೊತ್ತಾಗಲ್ಲ ಅದು ಆಯಿತಾ. ನೆಕ್ಸ್ಟ್ ಬರೋದು ಅಂತಂದರೆ ಈಗ ಟೈಮಿಂಗ್ ಯಾವಾಗಿಂದ ನಡಿಬೋದು. ಈಗ ನೋಡಿ ನಮ್ಮ ಚಾಯ್ಸ್ ಎಂಟ್ರಿ ಈಗ ನೀಟ್ ಸ್ಟೂಡೆಂಟ್ ಕೂಡ 6ನೇ ತಾರೀಕು ಸ್ಟಾರ್ಟ್ ಆದರೂ ಸಹಿತ, ನಮ್ಮ KCET ಸ್ಟೂಡೆಂಟ್ಗೆ 4ಕ್ಕೆ ಮತ್ತು ನೀಟ್ ಸ್ಟೂಡೆಂಟ್ಗೆ 6ಕ್ಕೆ ಸ್ಟಾರ್ಟ್ ಆದರೂ ಸಹಿತ ಇವ್ರಿಗೆ ಒಂದು 2 to 3 ಡೇಸ್ ಬೇಕು ಅಂತಂದರೆ ಇದು 8ಕ್ಕೆ ಆಗ್ಬೋದು. ಇದು ಕೂಡ ನಮ್ಮದು 7 8 ಆಗ್ಬೋದು. ಓಕೆ, ಅಂದರೆ ಚಾಯ್ಸ್ ಎಂಟ್ರಿ ಸ್ವಲ್ಪ 8ನೇ ತಾರೀಕುವರೆಗೂ ಆಗ್ಬೋದು. ಲಾಸ್ಟ್ ಅಡ್ಮಿಷನ್ ಡೇಟು ಒಂದು 12ನೇ ತಾರೀಕು ಈ ರೀತಿ ಒಳಗಡೆ, ಅಂದರೆ 10 11 ಲಾಸ್ಟ್. ಓಕೆ, 10 11 12 ಗಂಟೆ 12ನೇ ತಾರೀಕು ಅಂತ ಲಾಸ್ಟ್, 12ನೇ ತಾರೀಕು ಲಾಸ್ಟ್ ನಿಮ್ಮದು ಅಡ್ಮಿಷನ್ ಮಾಡ್ಬೋದು. ಅಂದರೆ ಅಡ್ಮಿಷನ್ ಈ ದಿನಗಳ ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಆಗ್ರಿ ಅಂತ ಕೊಡ್ಬೋದು. ಹಬ್ಬ ಬಂದರೆ 15ನೇ ತಾರೀಕು ಹೋಗ್ತದೆ. 15ನೇ ತಾರೀಕು ಮೇಲೆ ಅಂದರೆ ಯಾವಲ್ಲೂ ಹೋಗಲ್ಲ. ಬಟ್ ಸೆಕೆಂಡ್ ರೌಂಡ್ ಕೂಡ 15ಕ್ಕೆ ಈ ರೀತಿ ಸ್ಟಾರ್ಟ್ ಮಾಡ್ಕೊತಾರೆ ಆಯಿತಾ. ಇನ್ ಕೇಸ್ 12ಕ್ಕೆ ಮುಗಿತಪ್ಪ ಅಂತಂದರೆ 15 16 ಈ ರೇಂಜ್ಗೆ ಏನಪ್ಪ ಅಂತಂದರೆ, ಅಥವಾ 18 ಒಳಗಡೆ ಏನು ಮಾಡ್ಕೊತಾರೆ, ನಿಮ್ದೆಲ್ಲನೂ ಕೂಡ ಸೆಕೆಂಡ್ ರೌಂಡ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಆಯಿತಾ. ಸೊ ಸೆಕೆಂಡ್ ರೌಂಡು ಕೂಡ ಭಾಳ ಇಂಪಾರ್ಟೆಂಟು. ಸೆಕೆಂಡ್ ರೌಂಡ್ ಯಾಕಂದರೆ ಸ್ವಲ್ಪ ಚೇಂಜಸ್ಗಳು ಆಗ್ತಾ ಹೋಗ್ತಾವೆ. ಸೆಕೆಂಡ್ ರೌಂಡಲ್ಲಿ ಕೂಡ ಯಾರೆಲ್ಲ ಸೀಟು ಸ್ವಲ್ಪನೂ ಇಷ್ಟ ಇಲ್ಲ ಅಂತಂದರೆ ಹೋಗ್ರಿ. ಅಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕಂಪ್ಲೀಟಾಗಿ ನಿನ್ನೆ ಸಿಕ್ಕಿರೋ ಸೀಟ್ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಂದರೆ ಇವತ್ತು ಕೂಡ ಅದೇ ಸಿಗ್ತದೆ ಆರಾಮ್ಸೆಗೆ ಅಡ್ಮಿಷನ್ ಆಗಿ. ಓಕೆ, ಯಾವುದೇ ರೀತಿ ತೊಂದರೆ ಇರೋಲ್ಲ. ಯಾಕಂದರೆ ನಿಮ್ಗೆ ಹೋಗ್ಬಿಟ್ಟು ಒನ್ ಟೈಮ್ ಬೆಸ್ಟ್ ನಾನು ಹೇಳೋದು,
ಚಾಯ್ಸ್ ಎಂಟ್ರಿಗೆ ಇನ್ನೂ ಕೂಡ ಟೈಮ್ ಇದೆ ನಿಮಗೆ. ಓಕೆ, ಚಾಯ್ಸ್ ಎಂಟ್ರಿಗೆ ಇನ್ನೂ ಕೂಡ ಟೈಮ್ ಇದೆ. ನಿಮಗೆ ಸಾಧ್ಯ ಆಗಿತ್ತಪ್ಪ ಅಂದರೆ ಹೋಗ್ಬಿಟ್ಟು ಕಾಲೇಜ್ ವಿಸಿಟ್ ಮಾಡಿ, ಒನ್ ಟೈಮ್ ಜಸ್ಟ್ ವಿಸಿಟ್ ಮಾಡಿ, ಅಲ್ಲಿ ಯಾವ ರೀತಿ ಇದೆ ತಿಳ್ಕೋರಿ. ಅಲ್ಲಿ ನಿಮ್ಗೆ ಅಂದರೆ ಅಲ್ಲಿ ಏನಾದರೂ ಸ್ಟೂಡೆಂಟ್ ಹೋದ ತಕ್ಷಣ ಅಲ್ಲಿ ಹಾಸ್ಟೆಲ್ಸ್ ಆಯಿತು, ಮತ್ತು ಪಿ ಜಿಸ್ ಆಯಿತು, ರೂಮ್ಸ್ ಆಯಿತು, ಅಥವಾ ಎನ್ವೈರ್ನ್ಮೆಂಟ್ ಆಯಿತು, ಕಾಲೇಜ್ ಫೆಸಿಲಿಟಿ ಆಯಿತು, ಆ್ಯಂಡ್ ಎಸ್ಪೆಷಲಿ ಮೆಡಿಕಲ್ ಸ್ಟೂಡೆಂಟ್ಗೆ ನಿಮ್ಗೆ ಹೇಳೋದು ಹಾಸ್ಪಿಟಲ್ ಏನಾದರೂ ಚೆನ್ನಾಗಿದೆಯಾ, ಸೇಮ್ ನರ್ಸಿಂಗ್ ಸ್ಟೂಡೆಂಟ್ಗೆ ಹಾಸ್ಪಿಟಲ್ ಯಾವ ರೀತಿ ಇದೆ, ಆ್ಯಂಡ್ ಇಂಜಿನಿಯರ್ ಸ್ಟೂಡೆಂಟ್ ಆಗಿದ್ರು ಕೂಡ ನಿಮಗೂ ಅಷ್ಟೇ ಎಲ್ಲ ರೀತಿಯಾಗಿ ಬೇಕಾದಂಥ ಫೆಸಿಲಿಟೀಸ್ ಇದಾವ. ನಾನು ಈ ಕಾಲೇಜಲ್ಲಿ ಸರ್ವೆ ಹಾಕ್ತೀನ. ಓಕೆ, ಸೊ ಇದನ್ನೆಲ್ಲನೂ ಕೂಡ ತಿಳ್ಕೊರಿ. ಯಾಕಂದರೆ ನೀವು ಅಲ್ಲಿ ಹೋಗಿದ ಮೇಲೆ ಉದ್ಧಾರ ಆಗಬೇಕು. ಓಕೆ, ಅದನ್ನ ಬಿಟ್ಟು ಎಲ್ಲ ರೀತಿಯಾಗಿ ಹೆಂಗೋ ಇದೆ ಸುಮ್ಮನೆ ಕಲಿಬೇಕಪ್ಪ ಅಂತ ಕಲ್ತ್ರೆ ನಿಮಗೆ ಮುಂದೆ ಎಫೆಕ್ಟ್ ಆಗ್ಬೋದು ಅಷ್ಟೇ. ಓಕೆ, ಯಾಕಂದರೆ ಈಗ ಒಂದು ಸ್ವಲ್ಪ ದಿನ ವೇಟ್ ಮಾಡಿದರೂ ಕೂಡ ನಿಮ್ಗೆ ಬೆಸ್ಟ್ ಕಾಲೇಜ್ ಸಿಗೋ ಚಾನ್ಸಸ್ ಇರ್ತದೆ. ಸೊ ಅದನ್ನು ಬಿಟ್ಟು ಏನು ಮಾಡ್ತಾರೆ, ಅವಸರ ಈಗಲೇ ಸಾಕಾಗಿದೆ ಕೇದವ್ರ ಸಲುವಾಗಿ ಅಂತಂದು ಕೂತ್ರೆ ಅದು ನಿಮ್ಮ ಹಣೆ ಬರಹ. ಸರಿನಾ? ಎನಿವೆ, ನಿನ್ನೆ ಗೊತ್ತಿರೋ ಬಗ್ಗೆ 8:50ಕ್ಕೆ ಪ್ರೈಸ್ನಲ್ ಅಂತ ಬಿಟ್ಟ ತಕ್ಷಣ ಮುಂಜಾನೆ ಬೆಳಗ್ಗೆ, ಓಕೆ, ಆಫ್ಟರ್ 11 AM ಅಂತ ಹೇಳಿದರು. ಬಟ್ ಆದರೂ ಕೂಡ 9 ಗಂಟೆಗೆ ಒಳಗಡೆ ಬಿಟ್ಟರು. ಬಟ್ ಇವತ್ತು ಆ ರೀತಿ ಏನಾದರೂ ಚಾನ್ಸಸ್ ಇದೆ ಅಂತಂದ್ರು 11 ಗಂಟೆ ಮಾರ್ನಿಂಗ್ 11 ಗಂಟೆವರೆಗಂತೂ ರಿಸಲ್ಟ್ ಬರಲ್ಲ. ಯಾಕಂದರೆ ಅವ್ರು ಏನಾದರೂ ಹೇಳಿದ್ರೆ, ಏನಾದರೂ ಆಕ್ಷೇಪಣೆಗಳು ಇದ್ದರೆ ನಮ್ಗೆ ತಿಳಿಸ್ರಿ ಅಂತ ಹೇಳಿದ್ರೆ. ಸೊ ಅದಕ್ಕಿಂತ ಮುಂಚೆಕ್ಕಂತೂ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಆಯಿತಾ? ಆಫ್ಟರ್ 11 AM ಅಂತ ನಾವು ಸದ್ಯಕ್ಕೆ ಹೇಳ್ಬೋದು ಅಷ್ಟೇ. ಬಿಟ್ಟರೆ ಕೇಳಿದವರು ಆ್ಯಕ್ಯುರೇಟ್ ಡೇಟಾ ಆಫ್ಟರ್ 2 AM ಅಂತ ಹೇಳಿದಾರೆ. ಬಟ್ ನೋಡೋಣ ಯಾವ ಬಿಟ್ಟ ತಕ್ಷಣ ಅಂತ ನೋಡಪ್ಪ ಲಿಂಕ್ ಅಂದ್ರೆ ಏನು ಮಾಡ್ತೀನಿ, ಗ್ರೂಪ್ಗೆ ಶೇರ್ ಮಾಡ್ತೀನಿ, ಅಥವಾ ವಾಟ್ಸಪ್ ಚಾನಲ್ ಇದೆ ನಿಮ್ಗಳಿಗೆ ಗೊತ್ತಿರೋ ವಾಟ್ಸಪ್ ಚಾನಲ್ ಶೇರ್ ಮಾಡ್ತೀನಿ. ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಓಕೆ, ಯಾವುದೂ ಕೂಡ ಚೇಂಜಸ್ ಆಗಿಲ್ಲ, ನಿನ್ನೆ ಸಿಕ್ಕಿರೋದು ಸಿಗ್ತದೆ, ವರಿ ಮಾಡ್ಕೋಬೇಡಿ. ನೆಕ್ಸ್ಟ್ ಬರುವಂಥ ಪ್ರೊಸೆಸ್ ಬಗ್ಗೆ ನೀವು ಬಂದು ಡೀಟೇಲ್ಸಾಗಿ ಮಾತಾಡೋಣ. ಏನಾದರೂ ಬಿಟ್ಟಿದ್ರಿ ಅದು ಏನಾದರೂ ಇತ್ತಂತಂದರೆ ಲೈವ್ ಬರ್ಬೇಕಂತಂದರೆ ಈವ್ನಿಂಗ್ ಬರ್ತೀನಿ, ಕಮೆಂಟಲ್ಲಿ ಹಾಕಿ. ಥ್ಯಾಂಕ್ ಯು, ಹ್ಯಾವ್ ನೆಕ್ಸ್ಟ್ ಡೇ, ಬಾಯ್.